ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿಗೂ ಕಾಲಿಟ್ಟ ಚೀನಾ ವೈರಸ್. 8 ತಿಂಗಳ ಮಗುವಿಗೆ HMPV ಸೋಂಕು ಪತ್ತೆ. ಮಗುವಿಗೆ ಜ್ವರ ಅಂತ ಖಾಸಗಿ ಆಸ್ಪತ್ರೆಗೆ ದಾಖಲು. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಸೋಂಕು ಪತ್ತೆ. ಆತಂಕ ಪಡುವ ಅಗತ್ಯವಿಲ್ಲ ಅಂದ ಆರೋಗ್ಯ ಇಲಾಖೆ. ವಿದೇಶ ಪ್ರವಾಸ ಮುಗಿಸಿ ಇವತ್ತು ಡಿಕೆಶಿ ವಾಪಸ್. ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಲಿರುವ ಡಿಸಿಎಂ. ಅಹಿಂದ ಸಚಿವರ ಸಭೆಯ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರಲಿರುವ ಕೆಪಿಸಿಸಿ ಅಧ್ಯಕ್ಷ. ಹೊಸ ಸಂಸದರಿಗೆ ಹಳೆ ಕಾರನ್ನೇ ಮೊದಲಿಗೆ ಕೊಡೋದು ವಾಡಿಕೆ. ಸುಮಲತಾ ಕೂತ ಕಾರಲ್ಲಿ ನಾನು ಕೂರಲ್ಲ ಅಂದವರು ಕುಮಾರಸ್ವಾಮಿ. ಸರ್ಕಾರ ನನಗಿನ್ನೂ ಕಾರ್ ಕೊಟ್ಟಿಲ್ಲ ಅಂದಿದ್ದ HDKಗೆ ಸಚಿವ ಚೆಲುವರಾಯಸ್ವಾಮಿ ಕೌಂಟರ್. ರಾಜ್ಯ ಬಿಜೆಪಿಯಲ್ಲಿ ಮುಂದುವರಿದ ಬಣಬಡಿದಾಟ. ರೆಬಲ್ಸ್ ಟೀಮ್ ವಿರುದ್ಧ ಯಡಿಯೂರಪ್ಪ ಹಾಗೂ ಆಪ್ತರು ಗರಂ. ವಿಜಯೇಂದ್ರ ವಿರುದ್ಧ ನಿಂತ ಹಾಲಿ ಸಂಸದರ ನಡೆ ಬಗ್ಗೆಯೂ ಬಿಎಸ್ವೈ ಬೇಸರ. ಜನಾಕರ್ಷಕ ಬಜೆಟ್ ಮಂಡಿಸಲು ಸಿದ್ದರಾಮಯ್ಯ ಲೆಕ್ಕಾಚಾರ. ಹೃದಯ ಸ್ಪರ್ಶಿ ಯೋಜನೆಗಳನ್ನು ಘೋಷಿಸಲು ಸಿಎಂ ತಯಾರಿ. ರಾಜಕೀಯ ಭವಿಷ್ಯದಲ್ಲಿ ತಮ್ಮ ಹೆಸರನ್ನ ಚಿರಸ್ಥಾಯಿಗೊಳಿಸಬೇಕೆಂದು ಹೆಜ್ಜೆ. ವಂಚನೆ ಮಾಡೋದೊಂದೇ ಅಲ್ಲ, ಪ್ರಶ್ನೆ ಮಾಡಿದ್ರೆ ಹಾಕ್ತಾಳೆ ಆವಾಜ್. ಹಣ ಚಿನ್ನಾಭರಣ ಕೊಟ್ಟವರಿಗೆ ವಾಟ್ಸ್ಆಪ್ನಲ್ಲಿ ಧಮಕಿ ಹಾಕಿ ವಾಯ್ಸ್ ನೋಟ್. ಶಿಲ್ಪಾ ಗೌಡಗೆ ಐಶ್ವರ್ಯ ಬೆದರಿಕೆ ಹಾಕಿದ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ. ಲಕ್ಷ್ಮೀ ಪೂಜೆಗೆ ಆಹ್ವಾನಿಸಲು ಬೌನ್ಸರ್ಸ್ ಜೊತೆ ಬಂದಿದ್ಲು. ನಾನು ಸಹ ಅವರ ಮನೆಗೆ ಪೂಜೆಗೆ ಹೋಗಿ ಬಂದಿದ್ದೆ. ನಂತರ ನಾನು ಡಿಕೆ ಸುರೇಶ್ ತಂಗಿ ಅಂತ ಪರಿಚಯ. ಐಶ್ವರ್ಯಾಳ ವಂಚನೆ ಕಹಾನಿ ಬಿಚ್ಚಿಟ್ಟ ಶಿಲ್ಪಾ ಗೌಡ. ಮೈಲಾರಲಿಂಗಸ್ವಾಮಿ ಹೆಸರಲ್ಲಿ ಒಂಟಿ ಮನೆಗಳು, ಮಹಿಳೆಯರೇ ಟಾರ್ಗೆಟ್. ಬಾಗಿಲು ತೆರೆಯುತ್ತಿದ್ದಂತೆ ನೇರ ಒಳಗೆ ನುಗ್ಗಿ ದೇವರ ಹೆಸರಲ್ಲಿ ಹೆದರಿಸಿ ಹಣ ಪೀಕ್ತಾರೆ. ಮೂಡಿಗೆರೆಯ ಬಿದರಹಳ್ಳಿ ಸಮೀಪ ಸಿಸಿಟಿವಿಯಲ್ಲಿ ಆಗಂತುಕರ ಚಲನವಲನ ಸೆರೆ. ಹಾಸನದಲ್ಲಿ ಕುಡಿದ ಮತ್ತಿನಲ್ಲಿ ತಂದೆಯನ್ನೇ ಹತ್ಯೆಗೈದ ಪಾಪಿ ಪುತ್ರ. ಹೃದಯಾಘಾತದಿಂದ ಸಾವು ಎಂದು ಬಿಂಬಿಸಿ ಕಳ್ಳಾಟ. ಮಗನ ವಿರುದ್ಧ ಅನುಮಾನ ಬಂದು ತಾಯಿಯಿಂದ ದೂರು. ತನಿಖೆಯಲ್ಲಿ ಸತ್ಯ ಬಾಯ್ಬಿಟ್ಟ ಆರೋಪಿ ದಿನೇಶ್. ಬೆಂಗಳೂರು ಬಿಟ್ಟು ಮೈಸೂರಲ್ಲೇ ಇರೋಕೆ ದರ್ಶನ್ ಯೋಚನೆ. ಕುಟುಂಬಸ್ಥರ ಜೊತೆ ತನ್ನಿಷ್ಟದ ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೆಯಲು ಚಿಂತನೆ. ಮೈಸೂರಲ್ಲಿ ಇರೋಕೆ ಮತ್ತೆ ಕಾಲ ವಿಸ್ತರಣೆಗೆ ಇಂದು ಮನವಿ ಸಲ್ಲಿಕೆ. ಗಾಡಿ ಹಾರ್ನ್ ವಿಚಾರಕ್ಕೆ ನಡು ರಸ್ತೆಯಲ್ಲಿ ಕಿರಿಕ್. ವಿದ್ಯಾರ್ಥಿಯ ಜೊತೆ ಜಗಳ ಮಾಡಿಕೊಂಡು ಚಾಕು ಇರಿತ. ನ್ಯೂಸ್ ಫಸ್ಟ್ನಲ್ಲಿ ಸುದ್ದಿ ಪ್ರಸಾರವಾಗ್ತಿದ್ದಂತೆ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲು. ವೀಲಿಂಗ್ ಮಾಡುತ್ತಾ ರೀಲ್ಸ್ ಮಾಡಿದ ಪುಂಡ. ರಸ್ತೆಯುದ್ದಕ್ಕೂ ಅಡ್ಡಾದಿಡ್ಡಿ ಸ್ಕೂಟರ್ ಚಲಾಯಿಸಿ ಹುಚ್ಚಾಟ. ವೈರಲ್ ವಿಡಿಯೋ ಆಧಾರದಲ್ಲಿ ಆರೋಪಿ ಬಂಧಿಸಿದ ಮಣಿಪಾಲ ಪೊಲೀಸರು. ಯಮಸ್ವರೂಪಿ ಅವೈಜ್ಞಾನಿಕ ಹಂಪ್ಸ್ ಕಡೆಗೂ ತೆರವು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಅಲರ್ಟ್ ಆದ ಹೆದ್ದಾರಿ ಪ್ರಾಧಿಕಾರ. ವೈಜ್ಞಾನಿಕವಾಗಿ ಹಂಪ್ಸ್ ಹಾಕಿ ಸೂಚನಾ ಫಲಕ ಅಳವಡಿಸಲು ಸ್ಥಳೀಯರ ಆಗ್ರಹ. ಐತಿಹಾಸಿಕ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ಅಮಾನವೀಯತೆ. ಮುಸ್ಲಿಂ ಕುಟುಂಬಕ್ಕೆ ಸ್ಥಳೀಯರು ಬಹಿಷ್ಕಾರ ಹಾಕಿದ ಆರೋಪ. 1 ಗುಂಟೆ ಜಾಗದ ವಿವಾದ ಮುಂದಿಟ್ಟು ಗ್ರಾಮದಿಂದಲೇ ಹೊರಕ್ಕೆ ದೂರು ನೀಡಿದ್ರು. ಕ್ರಮಕ್ಕೆ ಹಿಂದೇಟು. ಅಂಬೇಡ್ಕರ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅಪಮಾನ ಆರೋಪ. ಇಂದು ದಲಿತ ಹಾಗೂ ಪ್ರಗತಿಪರ ಸಂಘಟನೆಗಳಿಂದ ಕೊಪ್ಪಳ ಬಂದ್. ಅಂಗಡಿ ಹೋಟೆಲ್ಗಳು ಬಂದ್. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ವಿಜಯಪುರ ನಗರದಲ್ಲಿ ಚಿರತೆ ಪ್ರತ್ಯಕ್ಷ. ಸಿಂದಗಿ ಬೈಪಾಸ್ ಬಳಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಟ. ಜನರಲ್ಲಿ ಆತಂಕ ಸೃಷ್ಟಿ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳ ಭೇಟಿ ಪರಿಶೀಲನೆ.
ದಾವಣಗೆರೆಯ ಆಲೂರು ಗ್ರಾಮದಲ್ಲಿ ರೌಡಿ ಮುಷ್ಯನ ಕಾಟ. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅರಣ್ಯಾಧಿಕಾರಿಗಳು. ಮುಷ್ಯ ಜೊತೆ ಮಂಗಗಳನ್ನ ಸೆರೆ ಹಿಡಿದು ಕಾಡಿಗೆ ಬಿಟ್ಟಿದ್ರಿಂದ ಜನರು ನಿರಾಳ. ದೆಹಲಿ ಮೆಟ್ರೋದಲ್ಲಿ ಯುವತಿಯರಿಬ್ಬರ ಹೊಡೆದಾಟ. ಇಬ್ಬರ ನಡುವೆ ಸೀಟ್ಗಾಗಿ ಮಾತಿಗೆ ಮಾತು ಬೆಳೆದು ಪರಸ್ಪರ ಮಾರಾಮಾರಿ. ಜಡೆ ಹಿಡಿದು ಹೊಡೆದಾಡುತ್ತಿದ್ದವರ ಗಲಾಟೆ ಬಿಡಿಸಿದ ಪ್ರಯಾಣಿಕರು. ತಮಿಳು ನಟ ವಿಶಾಲ್ ಅನಾರೋಗ್ಯದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆ. ಸಿನಿಮಾದ ಪ್ರೀ ರಿಲೀಸ್ ಕಾರ್ಯಕ್ರಮದ ವೇಳೆ ಕೈ ಶೇಕ್. ವಿಶಾಲ್ ಸ್ಥಿತಿಗೆ ಫ್ಯಾನ್ಸ್ ಶಾಕ್. ಶೀಘ್ರ ಗುಣಮುಖರಾಗಲು ಪ್ರಾರ್ಥನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.